ಎಲ್ಲರಿಗೂ ನಮಸ್ಕಾರ. ನೆನ್ನೆ ಭಾಳ ಬೇಜಾರಿಂದ ನೆನ್ನೆ ನೀವು ಎಪಿಸೋಡ್ ಕೇಳಿರ್ತೀರ ಅಂತ ನಂಗೆ ಚೆನ್ನಾಗಿ ಗೊತ್ತು. ಪ್ರಜೆಗಳ ದುಃಖ ಹೇಳತೀರದು. ಮಹಾಪ್ರಭುಗಳ ಅಂಗರಕ್ಷಕರಾಗಿದ್ದಂಥ 12,000 ಗರುಡರು ಪ್ರಾಣ ಕೊಟ್ಟರು. ಮಹಾಪ್ರಭುಗಳಿಗೆ ಅಂಗರಕ್ಷಕರಾಗಿದ್ದಂಥ ಗರುಡರು. ಈ ಗರುಡರು ಅನ್ನೋರು ಹೊಯ್ಸಳರ ಕಾಲದಲ್ಲೂ ಬರುತ್ತೆ. ಗರುಡರಿಗಾಗಿಯೇ ಸ್ತಂಭಗಳನ್ನು ನೆಟ್ಟಿರುವಂಥದ್ದು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಕಾಣುತ್ತೆ. ಗರುಡರು ಅಂದ್ರೆ ಯಾರಪ್ಪ ಅಂದರೆ ಮಹಾಪ್ರಭುಗಳ ಯಾವ ರಾಜ ಇರ್ತಾರೆ ಅವರ ಅಂಗರಕ್ಷಕರು. ಮಹಾಪ್ರಭುಗಳ ಪ್ರಾಣದ ಜವಾಬ್ದಾರಿನ ತಗೊಂಡಿರ್ತಾರೆ. ಪ್ರಭುಗಳು ಯುದ್ಧದಲ್ಲಿ ಸತ್ತೋದ್ರೆ, ರೋಗದಲ್ಲಿ ಸತ್ತೋದ್ರೆ, ಅರಮನೆಯಲ್ಲಿ ಸತ್ತೋದ್ರೆ, ಹ್ಯಾಕ್ ಸತ್ರು ಇವರು ತಾವೇ ಹೊಣೆ ಅಂತ ತಾವು ಕತ್ತರಿಸ್ಕೊಂಡು ತಾವು ಸಾಯ್ತಾ ಇರ್ತಾರೆ. ಅಗ್ನಿಗೆ ಹಾರ್ತಾರೆ, ಬೆಂಕಿಗೆ ಹಾರ್ಕೋತಾರೆ. ಸೊ ಈ ಗರುಡರು ಅಂದ್ರೆ ಒಬ್ಬ ಗರುಡ ಹಾಗೆ ನೇಮಕಗೊಂಡ ಅಂದ್ರೆ ಅವನು 100% ಸಾಯೋನೇ ಅವನು ಅಂತ. ರಾಜ ಎಲ್ಲಿವರೆಗೆ ಬದುಕಿರ್ತಾನೆ ಅಲ್ಲಿವರೆಗೆ ಅಷ್ಟೇ ಇವನು ಆಯಸ್ಸು. ಅವನು ಸತ್ತ ತಕ್ಷಣ ಇವನು ಸತ್ತ. ಅಂತ 12,000 ಗರುಡರು ಅಗ್ನಿ ಪ್ರವೇಶ ಮಾಡಿ ತಮ್ಮ ಅಂತಿಮ ಪ್ರಣಾಮ ಸಲ್ಲಿಸಿದ್ರು ಅಂತ ಬರೆದಿದ್ದಾರೆ ನೋಡ್ರಿ ನನ್ನ ಕೃಷ್ಣರಾಯರು. 12,000 ಜನ ಕೃಷ್ಣದೇವರಾಯರ ಜೊತೆ ಅಗ್ನಿ ಪ್ರವೇಶ ಮಾಡ್ಬಿಟ್ರು ಬೇರೆ ಬೇರೆ ಕಡೆ. ಕೃಷ್ಣದೇವರಾಯರನ್ನ ಅವ್ರನ್ನ ಒಂದು ಮೆರವಣಿಗೆ ಮಾಡಿ ಆಮೇಲೆ ಅವರನ್ನ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಎಲ್ಲ ಅಂತ್ಯ ಸಂಸ್ಕಾರ ಮಾಡಿದಾಗ ಆಸ್ಥಾನದ ಅಷ್ಟದಿಗ್ಗಜರೆಲ್ಲ ಇರ್ತಾರಲ್ಲ, ಚರಮ ಶ್ಲೋಕಗಳನ್ನು ಹಾಡಿ ಪ್ರಭುಗಳ ಗುಣಗಾನ ಮಾಡಿದರು. ಚರಮ ಶ್ಲೋಕ ಎಲ್ಲಿ ಕೇಳಿದಾರೆ ಹೇಳಿ? ಚರಮ ಶ್ಲೋಕ ಅನ್ನೋಂಥ ಪದನ ಕವಿರತ್ನ ಕಾಳಿದಾಸಲ್ಲಿ ಕೇಳಿಲ್ವೇನ್ರಿ? ರಾಜ ಭೋಜರಾಜ ಅಣ್ಣವ್ರ ಕೈಲಿ, ಕಾಳಿದಾಸನ ಕೈಲಿ ನನ್ನ ಚರಮ ಶ್ಲೋಕ ಬರೀರಿ ಅಂತ ಏನೋ ಅದ್ಯದಾರ ಸದಾಧಾರ ಸದಾಲಂಬ ಸರಸ್ವತಿ ಅಂತ ಅವ್ನು ಹೇಳಿದ್ನಲ್ಲ. ಅದ್ಯದಾರ ನಿರಾಧಾರ ನಿರಾಲಂಬ ಸರಸ್ವತಿ ಅಂತ ಚರಮ ಶ್ಲೋಕ ಬರೆದ್ಬಿಟ್ಟು ಶ್ರೀನಿವಾಸಮೂರ್ತಿ ಅದೇ ಭೋಜರಾಜ ಸತ್ತೋದಾಗ ಪುನಃ ರಾಜ್ಕುಮಾರ್ ಹಾಡು ಹೇಳ್ತಾರಲ್ಲ, ಅದ್ಯದಾರ ಸದಾಧಾರ ಸದಾಲಂಬ ಸರಸ್ವತಿ ಪಂಡಿತ ಮಂಡಿತ ಸರ್ವೇ ಭೋಜರಾಜೇ ದಿವಂಗತೆ ಅಂತ ಹೇಳ್ಬಿಡ್ತಾರೆ. ಆಮೇಲೆ ಅದನ್ನು ಭೋಜರಾಜನ ವಾಪಸ್ ಕರೆಸ್ಕೊಳ್ತಾರೆ. ಭೋಜರಾಜೇ ದಿವಂಗತೆ ಅಂತ ಹೇಳಿ ಚರಮ ಶ್ಲೋಕ ಹೇಳಿರ್ತಾರಲ್ಲ. ಸೊ ಹಂಗೆ ಚರಮ ಶ್ಲೋಕ ಹೇಳಿ ತಮ್ಮ ಅಂತಿಮ ಪ್ರಣಾಮಗಳನ್ನು ಸಲ್ಲಿಸ್ತಾರೆ. ಆದರೆ ಮಹಾಪ್ರಭುಗಳ ಅತ್ಯಂತ ಫೇವರಿಟ್ ಆಗಿದ್ದಂಥ ಅಲ್ಲಸಾನಿ ಪೆದ್ದಣ್ಣ ಸುಮ್ಮನೆ ನಿಂತಿರ್ತಾನಂತೆ. ನೋಡ್ತಾ ಯಾರೋ ಕೇಳ್ತಾರಂತೆ, ಎಲ್ಲ ಹೇಳ್ತಾ ಇದಾರಲ್ಲಪ್ಪ ಪೆದ್ದಣ್ಣ, ನೀನೇನು ಹೇಳಲ್ವಾ ಅಂತ. ಆಗೋನು ಬಹಳ ದುಃಖಭರಿತವಾದಂಥ ದೆಸೆಗೆಟ್ಟ ಕಂದ ತನ್ನ ಕಳಾರಹಿನ ನೇತ್ರಗಳನ್ನು ತೆರೆದು ಶೂನ್ಯಾಕಾಶವನ್ನು ನೋಡುವಂತೆ, ಅನಾಥವಾಗಿದ್ದಂಥ ಮಗು ಹಿಂಗೆ ತೆಗೆದು ಏನಪ್ಪ ನನ್ನ ಸ್ಥಿತಿ ನೋಡುತ್ತಲ್ಲ ಅಂಥ ಮಗುವಿನ ಥರ ಅವನು ಹೇಳ್ತಾನಂತೆ, ರಾಜ್ ಬೀದಿಯಲ್ಲಿ ನಾನು ಎದುರಾದರೆ ನನ್ನ ಮದ್ದಾನೆಯನ್ನು ನಿಲ್ಲಿಸಿ ತನ್ನ ಕೈ ಕೊಟ್ಟು ನನ್ನ ಮೇಲೆ ಕತ್ತಿಸ್ಕೊತಾ ಇದ್ರು ಮಹಾರಾಜರು. ಕೃಷ್ಣದೇವರಾಯರು ರಾಜಬೀದಿಲಿ ಇವ್ರು ಆನೆ ಹೋಗ್ಬೇಕಾರೆ ಆ ಕಡೆಯಿಂದ ಏನಾರು ಅಲ್ಸಾನಿ ಪೆದ್ದಣ್ಣ ಬಂದ್ಬಿಟ್ರೆ ಅವನನ್ನ ಬಾ ನೀನ್ ಯಾಕೆ ನಡ್ಕೊಂಡು ಹೋಗ್ತಾ ಇದೀಯ ಅಂತ ಕೈ ಕೊಟ್ಟು ತಾವು ಮೇಲೆ ಕತ್ತಿಸ್ಕೊತಾ ಇದ್ರು. ಆಯ್ತಾ? ಮನುಚರಿತ್ರೆಯನ್ನ ರಚನೆ ಮಾಡಿದಂಥ ಕಾಲದಲ್ಲಿ ತನ್ನ ಕಾಲಿಗೆ ಬಂಗಾರದ ಕಡವವನ್ನು ತೊಡಿಸಿ ನನ್ನನ್ನು ಮೆರವಣಿಗೆ ಮಾಡ್ಬೇಕಾದ್ರೆ ನನ್ನ ಪಲ್ಲಕ್ಕಿಯನ್ನು ಹೊತ್ತವರು ಕೃಷ್ಣದೇವರಾಯರು. ನೋಡ್ರಿ, ಮನುಚರಿತ್ರೆ ಬರೆದಾಗ ನನ್ನ ಪಲ್ಲಕ್ಕಿಯನ್ನ ನನ್ನ ಕಾಲಿಗೆ ತಾವೇ ನನ್ನ ಕಾಲಿಗೆ ಬಂಗಾರದ ಕಡಗವನ್ನು ತೊಡಿಸಿ ಮೆರವಣಿಗೆ ಕರ್ಕೊಂಡು ಹೋಗ್ತಾರಲ್ಲ ಹೊತ್ಕೊಂಡು, ಅದನ್ನ ಹೊತ್ತರಂತೆ ಸ್ವಲ್ಪ ಹೊತ್ತು ಕೃಷ್ಣದೇವರಾಯರು. ನಾನೆಂತ ಮಹಾಭಾಗ್ಯಶಾಲಿ, ಇಂಥ ಕವಿ ನನ್ನ ಆಸ್ಥಾನದಲ್ಲಿ ಇದಾನಲ್ಲ ಅಂತ. ನಾನು ತೋರಿಸಿದ ಕಡೆ ಹಿಂಗೆ ಕೈ ತೋರಿಸಿದ್ರೆ, ನಾನು ಕೈ ತೋರಿಸಿದ ದಿಕ್ಕಲ್ಲಿ ಎಷ್ಟು ಗ್ರಾಮ ಇದೆ ಅಷ್ಟು ನನಗೆ ಕೊಟ್ಬಿಡೋರು ಹುಂಬಳಿಯಾಗಿ. ಹಿಂಗ್ ಕೈ ತೋರಿಸೋರು ಈ ಕಡೆ, ಹಿಂಗ್ ಕೈ ತೋರಿಸೋರು ಈ ಕಡೆ, ಕೇಳಿದ್ದೆ ಎಲ್ಲ ಕೊಟ್ರು. ಈಗ ಅವ್ರು ಹೋಗ್ತಾವ್ರೆ, ಅವ್ರ ಜೊತೆ ಹೋಗಕ್ಕಾಗದೆ ಇನ್ನೂ ಬದುಕಿದ್ದೀನಲ್ಲ ನಾನು ಎಂತ ಜನ್ಮ ಅಂತಾರಂತೆ. ಅಲ್ಲ ಸಾಲಿಪಿದ್ದೆ. ಎಷ್ಟು ಹೇಳಿದ್ರು ಅಷ್ಟೇ, ಕೃಷ್ಣದೇವರಾಯರುಗ ಮುಗೀತು, ಅವ್ರನ್ನ ಮುಗೀತು ಅನ್ನೋದು ನಾವು ಬಹಳ ಕಷ್ಟಪಟ್ಟು ನಾವು ಜೀರ್ಣಿಸ್ಕೋಬೇಕು, ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಇದು ಈ ಕಡೆ ಆಯ್ತು, ಕೃಷ್ಣದೇವರಾಯರ ಪರ್ವ ಮುಗೀತು. ಕೃಷ್ಣದೇವರಾಯರ ನಿಧನ ನಂತರ ಸಾಮ್ರಾಜ್ಯಕ್ಕಾಗಿ ನಡೆದ ಕಲಹ, ಕದನಗಳು, ವೆಂಕಟದೇವರಾಯರು, ಅಚ್ಯುತದೇವರಾಯರು, ಸದಾಶಿವರಾಯರು ಇವರ ಆಡಳಿತಾವಧಿಯಲ್ಲಿ ನಡೆದಂಥ ಕಲಹಗಳು, ಜಗಳಗಳು, ಯುದ್ಧಗಳು, ಕೊಳಗಗಳು, ಮೋಸಗಳು. ಆಯ್ತಾ? 1529ರಿಂದ 1565ರವರೆಗೆ ವಿಜಯನಗರವನ್ನು ಆಳಿದವರು ಕ್ರಮವಾಗಿ ಮೊದಲನೇದು ಅಚ್ಯುತರಾಯರು, ಎರಡನೇದು ಸದಾಶಿವರಾಯರು. ಆದರೆ ವಿಜಯನಗರವನ್ನ ತನ್ನ ಭುಜದ ಮೇಲಿಟ್ಟುಕೊಂಡು ವಿಜಯನಗರದ ವೈಭವವನ್ನು ಕಾಪಿಟ್ಟುಕೊಂಡಂತ ಮತ್ತೊಬ್ಬ ಮಹಾಪುರುಷರು ಅಳಿಯ ರಾಮರಾಯರು. ಇವತ್ತಿನಿಂದ ಅಳಿಯ ರಾಮರಾಯರ ವೈಭವ, ಅಳಿಯ ರಾಮರಾಯರನ್ನ ರಕ್ಕಸಗಿ ತಂಗಡಗಿ ಯುದ್ಧದಲ್ಲಿ ಅವರು ಹುತಾತ್ಮರಾಗೋವರೆಗೆ ಅಳಿಯ ರಾಮರಾಯರನ್ನ ಇವತ್ತು ನಾನು ಸ್ತುತಿಸ್ತೀನಿ. ಇವತ್ತಿನಿಂದ ಇನ್ನು
ಸತತವಾಗಿ ರಕಸ್ತಗಿ ತಂಗಡಗಿ ಯುದ್ಧ ಬರೋವರೆಗೆ ಅಳಿಯ ರಾಮರಾಯರು ಯಾರೇನೇ ಹೇಳ್ಕೊಳ್ಳಿ, ಅಳಿಯ ರಾಮರಾಯರು 1529 ಕೃಷ್ಣದೇವರಾಯರು ತೀರಿಕೊಂಡ ದಿನದಿಂದ ತಾವು ತೀರಿಕೊಳ್ಳೋವರೆಗೆ 1565 ವಿಜಯನಗರ ಸಂಸ್ಥಾನವನ್ನು ತಮ್ಮ ಭುಜದ ಮೇಲೆ ಇಟ್ಕೊಂಡು ಮೆರೆಸಿದ್ರು. ಹಾಗಾಗಿ ಈ ಅಳಿಯ ರಾಮರಾಯರು ಈಗ ಏನು ಕೃಷ್ಣದೇವರಾಯರು ತೀರ್ಕೊಂಡಿದ್ದಾರೆ, ಎಲ್ಲ ಒಂಥರ ಮಂಕ್ ಬಡ್ದೋಗಿದೆ, ವಿಜಯನಗರವೇ ಮಂಕ್ ಬಡ್ದೋಗಿದೆ. ಮುಂದೆ ಯಾರಾಗ್ತಾರೆ ಅಂತ ಎಲ್ಲ ಜನರು, ಸಮಸ್ತ ಶತ್ರುಗಳು ಎಲ್ಲ ನೋಡ್ತಾ ಇದ್ದಾರೆ. ಇಂಥ ಕಾಲದಲ್ಲಿ ಕೃಷ್ಣದೇವರಾಯರ ಮೊದಲನೇ ಹೆಂಡತಿ ರಾಮರಾಯನ್ ಬರ ಹೇಳ್ತಾರೆ, ಅಳಿಯನ್ನ. ತಿರುಮಲ ಏನ್ ತಾಯಿ ಅಲ್ವಾ, ಸತ್ತೋದ್ನಲ್ಲ ಹುಡುಗ. ಕೃಷ್ಣದೇವರಾಯನ ಮೊದಲನೇ ಹೆಂಡತಿ ಪಟ್ಟದ ರಾಣಿ ತಿರುಮಲಾಂಬ ಅವರು ಬರ ಹೇಳ್ತಾರೆ, ಅಳಿಯ, ಮೊದಲನೇ ಅಳಿಯನೇ ಅಳಿಯ ರಾಮರಾಯರು ಬರ ಹೇಳ್ತಾರೆ. ಹೋಗಿ ನೋಡಿದ್ರೆ ಅಲ್ಲಿ ತಿರುಮಲಾಂಬೆ, ಚಿನ್ನಾಂಬೆ ಎಲ್ಲ ಇರ್ತಾರೆ. ಎಲ್ಲ ಕೇಳ್ತಾರಂತೆ ಯಾರನ್ನ ಮಾಡ್ಬೇಕು, ಇದು ಏನು ಎತ್ತ ಅಂತೆಲ್ಲ ವಿಚಾರಿಸ್ಕೊಂಡಾಗ ತಿರುಮಲಾಂಬೆ ಅವ್ರು ಹೇಳ್ತಾರಂತೆ, ಈಗ ನನ್ನ ಮಗ ಅಂತೂ ತೀರ್ಕೊಂಡ್ಬಿಟ್ಟ, ಆದ್ರೆ ಇನ್ನೊಬ್ಬರು ಕೃಷ್ಣದೇವರಾಯರ 3ನೇ ಹೆಂಡತಿ ಆದಂತ ಜಗನ್ಮೋಹಿನಿಗೆ ಒಬ್ಬ ಮಗ ಹುಟ್ಟಿದನಲ್ಲ ಗೋವಿಂದ ರಾಜ, ಅವನನ್ನ ರಾಜನನ್ನಾಗಿ ಮಾಡೋಣ. ಕೃಷ್ಣದೇವರಾಯರದ್ದೇ ರಕ್ತ ಹಂಚ್ಕೊಂಡು ಹುಟ್ಟಿದ್ದಾನೆ. ಕೃಷ್ಣದೇವರಾಯರ ರಕ್ತ, ನನ್ನ ರಕ್ತವನ್ನು ಹಂಚ್ಕೊಂಡು ಹುಟ್ಟಿದಂತ ತಿರುಮಲಯ್ಯನವ್ರು ತೀರ್ಕೊಂಡ್ಬಿಟ್ಟಿದ್ದಾರೆ. ಹುಡುಗ, ನನ್ನ ಮಗ ತೀರ್ಕೊಂಡ್ಬಿಟ್ಟ, ಆದ್ರೆ ಆ ಹುಡುಗ ಬದುಕಿದ್ದಾನೆ, ಅವನನ್ನು ಮಾಡೋಣ. ಹಳೆಯ ರಾಮರಾಯರು ಖಂಡ ತುಂಡವಾಗಿ ವಿರೋಧಿಸ್ತಾರೆ. ಸಾಧ್ಯನೇ ಇಲ್ಲ ಮಾಡೋದಕ್ಕೆ. ಯಾಕೆ ಅಂತಂದ್ರೆ ನಾವೇನಾದ್ರೂ ಈಗ ಹಸು ಕೂಸಿಗೆ ಪಟ್ಟ ಕಟ್ಟಿದರೆ ಒರಿಸ್ಸಾದವ್ರ ಕೈಗೆ ಇಡೀ ವಿಜಯನಗರ ಸಾಮ್ರಾಜ್ಯವನ್ನ ಬೆಳ್ಳಿ ತಟ್ಟೆಯಲ್ಲಿ ಗಿಫ್ಟ್ ಕೊಡ್ತಂಗೆ. ಈಗ ಮಾಡಕ್ಕಾಗತ್ತೆ? ಅದನ್ನ ಸಾಧ್ಯವೇ ಇಲ್ಲ. ಖಂಡ ತುಂಡವಾಗಿ ವಿರೋಧಿಸ್ಬಿಡ್ತಾರಂತೆ. ಅಲ್ಲಾಗ್ಲೇ ಅರಮನೆ ಅಂತಪುರದಲ್ಲಿ ಎಲ್ಲ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ನೆಕ್ಸ್ಟ್ ಗೋವಿಂದರಾಜಂಗೆ ಪಟ್ಟ ಕಟ್ಬೇಕು, ಕೃಷ್ಣದೇವರಾಯರ ಮಗ ಅವರೇ ಅಂತ. ಆಗ ಅಳಿಯ ರಾಮರಾಯರು ತನ್ನ ಮಾವನಾದಂಥ ಕೃಷ್ಣದೇವರಾಯರ ಮಧ್ಯೆ ನಡೆದಂಥ ಕೊನೆಯ ಹಂತದ ಮಾತುಕತೆಯನ್ನು ಅಲ್ಲಿ ಬಿಚ್ಚಿಡ್ತಾರೆ. ಕೊನೆಯ ದಿನ ಕೃಷ್ಣದೇವರಾಯರು ತಾವು ತೀರ್ಕೊಳ್ಳುವಂಥ ದಿನ ಬೆಳಗ್ಗೆ ಇವ್ರನ್ನ ಅಳಿಯ ರಾಮರಾಯರನ್ನ ಕರೆಸಿ ವಚನ ತಗೊಂಡಿರ್ತಾರಲ್ಲ, ಅದನ್ನು ಹೇಳ್ತಾರೆ. ನಾನು ನಮ್ಮ ಮಾವನವರಿಗೆ, ಈ ರಾಜ್ಯದ ಪ್ರಜಾಪತಿಗೆ, ಈ ರಾಜ್ಯದ ಸಾರ್ವಭೌಮನಿಗೆ ನಾನೇನು ಮಾತು ಕೊಟ್ಟಿದ್ದೆ, ನಾನು ಅವರ ತಮ್ಮಂದಿರಾದಂಥ ಅಚ್ಯುತರಾಯರನ್ನ ಮಹಾರಾಜನ್ ಮಾಡ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೀನಿ. ಕೃಷ್ಣದೇವರಾಯರ ಕಡೆ ಆಸೆನೂ ಅದೇ ಆಗಿದೆ, ಅದನ್ನ ತೀರಿಸ್ಬೇಕಾಗಿದ್ದು ನಮ್ಮ ಕರ್ತವ್ಯ. ಸೊ ಹಂಗಾಗಿ ನಾನು ಅಚ್ಯುತರಾಯರಿಗೆ ಪಟ್ಟ ಕಟ್ತೀನಿ, ಯಾರೇನಾದ್ರೂ ಅಂದ್ಕೋಬಹುದು ಅಂತ ಹೇಳ್ತಾರೆ. ಸೊ ಎಲ್ಲ ಏನೇ ಆಗಲಿ ಅಂತ ಹೇಳಿ ಅಚ್ಯುತರಾಯರಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ಅಚ್ಯುತರಾಯರು ವಿರೋಧಿ ನಾಮ ಸಂವತ್ಸರ ಕಾರ್ತಿಕ ಪಂಚಮಿ ದಿನ ಶ್ರೀ ಅಚ್ಯುತ ದೇವರಾಯರು ವಿಜಯನಗರ ಸಾಮ್ರಾಜ್ಯವಾಗಿ ಅನಭಿಷಕ್ತವಾಗಿ ಆಯ್ಕೆ ಆಗ್ತಾರೆ. ಅವರ ಹೆಂಡತಿಯಾದಂಥ ವರದಾಂಬಿಕೆ ಮಹಾರಾಣಿ ಪಟ್ಟವು, ಅವರ ಮಗ ಚಿನ್ನ ವೆಂಕಟಾದ್ರಿ. ಇಲ್ಲಿ ವೆಂಕಟಾದ್ರಿ ಅನ್ನೋರು ಇಬ್ರು ಬರ್ತಾರೆ. ಅಳಿಯ ರಾಮರಾಯರು 3 ಜನ ಬ್ರದರ್ಸು, ಅಳಿಯ ರಾಮರಾಯರು, ಅಳಿಯ ತಿರುಮಲರಾಯರು, ಕೊನೆಯವರೊಬ್ರು ಇರ್ತಾರೆ, ಅವರು ವೆಂಕಟಾದ್ರಿ. ಆ ವೆಂಕಟಾದ್ರಿ ಬೇರೆ, ಈ ವೆಂಕಟಾದ್ರಿ ಬೇರೆ. ಈ ವೆಂಕಟಾದ್ರಿ ಅಚ್ಯುತರಾಯರ ಮಕ್ಕಳ ಹೆಸರು ವೆಂಕಟಾದ್ರಿ. ಆಯ್ತಾ? ಸೊ ಈ ಹೊಸದಾಗಿ ಪ್ರಭುಗಳಿಗೆ ಯಾರಪ್ಪ ಅಂದ್ರೆ ಅಚ್ಯುತರಾಯರು ತಾವು ಸಾಮ್ರಾಜ್ಯಾಧಿಪತಿಗಳಾಗಿ ಮಹಾಮಂತ್ರಿಗಳಾಗಿ ಇರ್ತಾರಲ್ಲಪ್ಪ, ಮಹಾಮಂತ್ರಿ ತಿಮ್ಮರ್ಸು ಸ್ಥಾನಕ್ಕೆ ಅಳಿಯ ರಾಮರಾಯನ ನೇಮಿಸ್ತಾರೆ. ಅಳಿಯ ರಾಮರಾಯರನ್ನು ನೇಮಿಸಿ ತನ್ನ ತಮ್ಮನಾಗಿದ್ದಂಥ ತಿರುಮಲರಾಯನನ್ನ ಮಹಾಪ್ರಧಾನ ದಂಡನಾಯಕನಾಗಿ ಮಾಡ್ತಾರೆ. ಅಚ್ಯುತರಾಯರು ಅವ್ರ ತಮ್ಮ ಸದಾಶಿವರಾಯರು ತಿರುಮಲರಾಯರನ್ನ ಮಹಾಪ್ರಧಾನ ದಂಡನಾಯಕರನ್ನಾಗಿ ಮಾಡ್ತಾರೆ. ಇದನ್ನ ಕೇಳ್ಬಿಟ್ಟು ಈ ಹುಚ್ಚು ತಿರುಮಲ ಇರ್ತಾನಲ್ಲ, ಯಾರು ಹೇಳಿ, ಆ ಒರಿಸ್ಸಾದಿಂದ ಬಂದು ಈ ಇವ್ರ 3ನೇ ಹೆಂಡತಿ ಜಗದಾಂಬಿಕೆ ಇರ್ತಾರಲ್ಲ, ಏನವಳ ಹೆಸರು, ಆ ಜಗನ್ಮೋಹಿನಿ ಕಡೆ ಇರ್ತಾನಲ್ಲಪ್ಪ ಹುಚ್ಚ ತಿರುಮಲ ಅಂತ ಒಬ್ಬ ಬಂದಿರ್ತಾನೆ, ಹುಚ್ಚುಚ್ಚಾಗಿ ಆಡ್ತಿರ್ತಾನೆ ಅಂತ ನಾನೇನು ಹೇಳಿದ್ನಲ್ಲ, ಅವನಿಗೆ ತಲೆ ಕೆಟ್ಟಾಗುತ್ತೆ. ಅವನು ಈ ಅವ್ರ ಅಕ್ಕನ ಎತ್ತು ಕಟ್ತಾನೆ. ನೋಡು ಕೃಷ್ಣದೇವರಾಯರಿಗೆ ನಿನ್ನ ಹೊಟ್ಟೆಲ್ ಹುಟ್ಟಿದ ಮಗನ್ ಬಿಟ್ಟು ನೋಡು, ಅವ್ರ ತಮ್ಮನ ಪಟ್ಟ ಕಟ್ಬಿಟ್ಟಿದ್ದಾರೆ, ತನ್ನ ದಾಯಾದಿಗೆ ಪಟ್ಟ ಕಟ್ಟಿದ್ದಾರೆ. ಇನ್ನು ನಿನ್ನ ಕಥೆ ಮುಗೀತಷ್ಟೇ, ಯಾರು ನಮ್ಮನ್ನು ಕೇಳೋರಿಲ್ಲ. ಇಲ್ಲಿ ಕೃಷ್ಣದೇವರಾಯರಿಗೋಸ್ಕರ ಮದುವೆ ಆಗಿ ಬಂದಿದ್ದೆ, ಮಕ್ಕಳನ್ನು ಎತ್ಕೊಟ್ಟಿದ್ದೆ, ನಿನಗೆ ಬೆಲೆನೇ ಇಲ್ಲ ಅಂತ ಎತ್ಕೊಡ್ತಾರೆ. ಏನಾದ್ರೂ ಮಾಡಿ ಈ ಸಾಮ್ರಾಜ್ಯವನ್ನ ನಾನು ವಶಪಡಿಸ್ಕೊಳ್ಳೇಬೇಕು ಅಂತ ಆಗ್ಲೇ ಅಲ್ಲಿ ಕಾರನಾಮೆ ಶುರುವಾಗುತ್ತೆ. ಇವ್ರಿನ್ನೂ ಅಚ್ಯುತರಾಯರು ಇನ್ನೂ ಪಟ್ಟಕ್ಕೆ ಬಂದಿಲ್ಲ. ಪಟ್ಟಕ್ಕೆ ಬಂದ ಒಂದು ದಿನಕ್ಕೆ ಇಲ್ಲಿ ಆಗ್ಲೇ ವಿರೋಧಿಗಳು ಹುಟ್ಕೋತಾರೆ ಅಚ್ಯುತರಾಯರಿಗೆ. ಏನಾದ್ರೂ ಮಾಡಿ ಇದನ್ನ ನಾನು ಹಾಳುಗೆಡಬೇಕು ಅಂತ ಹುಚ್ಚು ತಿರುಮಲ ಏನ್ ಮಾಡ್ಬೇಕು ಅಂತಂದ್ರೆ ಜನನ್ ಸಂಪಾದನೆ ಮಾಡಬೇಕು. ಒರಿಸ್ಸಾದಿಂದ
ಒಂದು 10-20 ಸಾವಿರ ಜನ ಕರ್ಸ್ಕೊತಾನೆ. ಯಾರಪ್ಪ ಅವರು? ಕೊಂಡುವೀಡು, ಪೆನ್ಕೊಂಡೆ, ಗುತ್ತಿ, ಕೊಂಡನವಿಲು ಪ್ರಾಂತ್ಯಗಳಿಂದ ನೂರಾರು ಸಾವಿರಾರು ಜನರನ್ನ ಜನಬಲ ಸಂಗ್ರಹಿಸೋದಕ್ಕೆ ಕರೆಸ್ಕೊಂಡ. ಸಮಾಜ ದ್ರೋಹಿಗಳು, ಪುಂಡರು, ಭಂಡರು, ಹಣದಾಸೆಗೆ ಯಾವ ಪಾಪಕೃತ್ಯ ಮಾಡಲು ಹೇಸದವರು, ವಿಟರು, ವಿದೂಷಕರು, ಗಣಿಕೆಯವರು, ಕುಂಠಿಣಿಯವರು, ಎಲ್ಲ ರೀತಿ ಜನ ಬಂದು ವಿಜಯನಗರಕ್ಕೆ ಸೇರ್ಕೋತಾರೆ. ಎಲ್ಲ ಬೇರೆ ಬೇರೆ ವೇಷ ಹಾಕೊಂಬಂದು ವಿಜಯನಗರಕ್ಕೆ ಸೇರ್ಕೋತಾರೆ. ಎಲ್ಲಾರನ್ನೂ ಸೇರಿಸ್ತಾನೆ. ಸೇರ್ಕೊಂಡ್ಮೇಲೆ ಈಗ ಆಸ್ಥಾನದಲ್ಲಿ ಇರೋರ್ನೆಲ್ಲ ಸ್ವಲ್ಪ ದುಡ್ಡು ಕೊಟ್ಟು ಹೇಳ್ಕೋಬೇಕಲ್ಲ, ಅವರಲ್ಲೊಂದು ಎಷ್ಟು ಜನ ದುಡ್ಡು ಕೊಟ್ಟು ಹೇಳ್ಕೊತಾರೆ. ಅದರಲ್ಲಿ ಮುಖ್ಯವಾದವನು ತಿಮ್ಮಣ್ಣ ನಾಯಕ ಅನ್ನೋಂಥವನು ಒಬ್ಬ ದಂಡಾಧಿಕಾರಿ ಇರ್ತಾನೆ. ಆ ತಿಮ್ಮಣ್ಣ ನಾಯಕನ್ನ ದುಡ್ಡು ಕೊಟ್ಟು ಇವ್ರ ಕಡೆ ಹೇಳ್ಕೊತಾನೆ. ಹೇಳ್ಕೊಂಡ್ಬಿಟ್ಟು ನೆಕ್ಸ್ಟ್ ನಿನ್ನನ್ನೇ ಮಹಾಪ್ರಧಾನ ದಂಡನಾಯಕನನ್ನಾಗಿ ಮಾಡೋದು ನೀನೇ, ಪ್ರೈಮ್ ಮಿನಿಸ್ಟರ್ ನೀನೇ. ನಾನು ನಮ್ಮ ಯಾರು ಯುವರಾಜ ಗೋವಿಂದರಾಜ ಏನಿದ್ದಾನೆ ಹಸುಗೂಸು ಪಟ್ಟ ಕಟ್ಟಿದ ಮೇಲೆ ನೆಕ್ಸ್ಟ್ ನಿನ್ನನ್ನೇ ನಾನು ಪ್ರಧಾನ ದಂಡನಾಯಕನಾಗಿ ಮಹಾಮಂತ್ರಿಯನ್ನಾಗಿ ಮಾಡ್ತೀನಿ ಅಂತ ಅವ್ನಿಗೆ ಆಸೆ ತೋರಿಸ್ಬಿಟ್ಟು ತಿಮ್ಮಣ್ಣ ನಾಯಕನೊಬ್ಬರು ಹೇಳ್ಕೊತಾನೆ. ಜನನ್ ಸೇರಿಸ್ತಾ ಹೋಗ್ತಾನೆ. ಜನನ್ ಸೇರಿಸ್ತಾ ಹೋಗೋ ಕಾಲದಲ್ಲಿ ಈ ಕಡೆ ಅಚ್ಯುತರಾಯರು ಮಾತ್ರ, ಅಚ್ಯುತರಾಯರಿಗೆ ಬಾಮೈಕ್ಳು ಇರ್ತಾರಲ್ಲ, ಚಿನ್ನ ತಿರುಮಲ ಪೆದ್ದ ತಿರುಮಲ ಇಬ್ರು ಇರ್ತಾರಲ್ಲ, ಅವ್ರಿಗೆ ಮಾತ್ರ ಆಗ್ತಿರಲ್ಲ. ನಮ್ಮನ್ ಮುಂದಕ್ಕೆ ತರ್ತಾರೆ ಅಚ್ಯುತರಾಯರು ಅಂತಂದ್ರೆ, ಈ ಕೃಷ್ಣದೇವರಾಯರ ಅಳಿಯನ್ನ ತಗೊಂಡ್ ಪಕ್ಕ ಕೂರ್ಸ್ಕೊಂಡ್ಬಿಟ್ರಲ್ಲ ಇವರು ಅಂತ ಉರಿ ಹತ್ತಿರುತ್ತೆ. ಆದ್ರೆ ಅಚ್ಯುತರಾಯರಿಗೆ ಗೊತ್ತಿರುತ್ತೆ, ನಾನು ಸಾಮ್ರಾಜ್ಯಾಧಿಪತಿ ಆಗ್ಬೇಕಾದ್ರೆ ಅಳಿಯ ರಾಮರಾಯರೇ ಕಾರಣ. ಅಳಿಯ ರಾಮರಾಯರು ನನ್ನ ಕಡೆ ನಿಲ್ದೇ ಹೋಗಿದ್ರೆ ಈ ಜಗತ್ನಲ್ಲಿ ನನ್ನ ಜೊತೆ ಯಾರೂ ನಿಲ್ತಾ ಇರ್ಲಿಲ್ಲ. ನಾನು ಮಹಾರಾಜ ಆಗೋದು ಕನಸಾಗಿತ್ತು. ಈ ಮಹಾರಾಜನಾಗಿದ್ದು ಈ ಸಿಂಹಾಸನ ನನಗೆ ಅಳಿಯ ರಾಮರಾಯರು ಕೊಟ್ಟಂತ ಭಿಕ್ಷೆ ಅಂತ ಅವ್ರು ಚೆನ್ನಾಗಿ ಗೊತ್ತಿರುತ್ತೆ. ಹಂಗಾಗಿ ಅಚ್ಯುತರಾಯರು ಏನೇ ಡಿಶ್ ಅಂತ ಬೇಕಾದ್ರೆ ಈ ಕಡ್ಡಿ ಎತ್ತಿ ಕಡೆ ಇಡ್ಬೇಕಾದ್ರೂ ಅಳಿಯ ರಾಮರಾಯರಿಗೆ ನೋಡಿ ಇದು ಹಿಂಗೆ ಇಡ್ತಾ ಇದ್ದೀನಿ ಮಾಡ್ಬೋದೇ ಅಂತ ಕೇಳ್ಕೊಂಡು ಅವ್ರ ಡೈರೆಕ್ಷನ್ ಮೇಲೆ, ಅಂದ್ರೆ ಡಿಫ್ಯಾಕ್ಟೋ ಕಿಂಗ್ ಈಸ್ ಅಳಿಯ ರಾಮರಾಯರು. ಕೃಷ್ಣದೇವರಾಯರು ತೀರ್ಕೊಂಡ ಮರುದಿನದಿಂದ 1529, ಅದೇ ನಾನು ಹೇಳಿದ್ದು, ಮರುದಿನದಿಂದನೇ ತಾವು ಇರೋವರೆಗೂ ಡಿಫ್ಯಾಕ್ಟೋ ಕಿಂಗ್ ಅಳಿಯ ರಾಮರಾಯರು. ಅವರು ಸಿಂಹಾಸನ ಏರ್ಲಿಲ್ಲ, ಆದ್ರೆ ಅನಭಿಷಕ್ತ ದೊರೆಯಾಗಿ ಇಷ್ಟು ವರ್ಷಗಳ ಕಾಲ ರಾಜ್ಯಭಾರ ಮಾಡೋದು. ಸೊ ಅಚ್ಯುತರಾಯರು ಅವ್ರು ಕೇಳದೆ ಏನನ್ನೂ ಮಾಡ್ತಾರಲ್ಲ, ಏನೇನನ್ನೂ ಮಾಡ್ತಾರಲ್ಲ, ಏನು ಮಾಡ್ತಾರಲ್ಲ. ಸೊ ಈ ಕಡೆ ಈ ಹುಚ್ಚು ತಿರುಮಲ ಏನ್ ಮಾಡ್ತಿರ್ತಾನೆ, ಜನಗಳನ್ನೆಲ್ಲ ಸೇರಿಸ್ತಿರ್ತಾನೆ. ಒರಿಸ್ಸಾದಿಂದ ಜನಗಳು, ಕೊಂಡೆವೀಡು ಅಲ್ಲಿಂದ ಇಲ್ಲಿಂದ ಎಲ್ಲ ಕಡೆಯಿಂದ ಜನಗಳು, ಪೆನ್ಕೊಂಡೆ ಎಲ್ಲ ಕಡೆಯಿಂದ ಜನಗಳು, ತನ್ನ ಕಡೆ ಸಪೋರ್ಟ್ ಬೇಕಲ್ಲ ಜನಗಳು. ಅರಮನೆ ಒಳಗಡೆಯಿಂದ ದುಡ್ಡು ಕೊಟ್ಟು ಒಂದಷ್ಟು ಜನಗಳನ್ನ VIP-ಗಳನ್ನೆಲ್ಲ ಕ್ಯಾಚ್ ಹಾಕೊಂಡಿರ್ತಾನೆ. ಅವ್ರನ್ನೆಲ್ಲ ಗುಂಪು ಮಾಡ್ಕೊಂಡು ಸಮೀಪಕ್ಕೆ ಕಾಯ್ತಾ ಇರ್ತಾನೆ. ಇಂಥ ಕಾಲದಲ್ಲಿ ಏನಾಗುತ್ತೆ, ತಮಿಳ್ನಾಡಲ್ಲಿ ಒಂದು ಗಲಾಟೆ ಆಗುತ್ತೆ. ತಮಿಳ್ನಾಡಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಕಲಹ. ಯಾಕೆಂದ್ರೆ 200 ರಾಜರು ಇರ್ತಾರಲ್ಲ ಇವರಿಗೆ, 200 ಸ್ಟೇಟ್ಸ್ ಆಫ್ ವಿಜಯನಗರ್ ಅಲ್ವಾ, ಯುನೈಟೆಡ್ ಸ್ಟೇಟ್ಸ್ ಆಫ್ ವಿಜಯನಗರ್ ಅಂತ ನಾನು ನಿಮ್ಗೆ ಹೇಳಿದ್ದೀನಲ್ಲ, ಅದರಲ್ಲಿ 200 ರಾಜ್ಯ, ಸಣ್ಣ ಪುಟ್ಟ ರಾಜ್ಯಗಳಲ್ಲಿ ಒಂದು ರಾಜ್ಯದಲ್ಲಿ ಎಲ್ಲ ಒಂದೆರಡು ಕಡೆ ಗಲಾಟೆ ಶುರುವಾಗುತ್ತೆ. ಆಗ ಅಳಿಯ ರಾಮರಾಯರು ಸದಾಶಿವರಾಯರು ಇಬ್ರು ಹೋಗ್ತಾರೆ. ಅಳಿಯ ರಾಮರಾಯರು ಸದಾಶಿವರಾಯರು ಹೋಗೋದನ್ನೇ ಕಾಯ್ತಿದ್ದಂತ ಈ ಹುಚ್ಚು ತಿರುಮಲ ಅರಮನೆನ ಅಟ್ಯಾಕ್ ಮಾಡಬೇಕು, ಆದ್ರೆ ಅಚ್ಯುತರಾಯರು ಇಲ್ಲೇ ಇದಾರಲ್ಲ ಅಂತ. ಅಚ್ಯುತರಾಯರು ಇನ್ನೊಂದ್ ಕಡೆ ಇದೇ ತರ ಯಾವುದೋ ಒಂದು ಗಲಾಟೆಗೋಸ್ಕರ ತಮಿಳ್ನಾಡು ಸೈಡ್ ಹೋಗ್ತಾರೆ. ಆಗ ಇವನು ಎದ್ದು ಕೂತ್ಕೊಂಡ್ಬಿಡ್ತಾನೆ, ಯಾರು, ಈ ಹುಚ್ಚು ತಿರುಮಲ. ಈಗ ನಾನು ರೆಡಿ ಆಗ್ಬಿಟ್ಟಿದ್ದೀನಿ, ಈಗ ಅರಮನೆ ನುಗ್ಗಬೇಕು ಅಂತ ಹೇಳಿ ಈ ಚಿನ್ನ ತಿರುಮಲ ಪೆದ್ದ ತಿರುಮಲ ಇಬ್ಬರನ್ನ ಬಿಟ್ಟು, ಯಾರು ಚಿನ್ನ ತಿರುಮಲ ಪೆದ್ದ ತಿರುಮಲ, ಅಚ್ಯುತರಾಯರು ಬಾಮೈಕ್ಳು ಇಬ್ಬರನ್ನ ಅರಮನೆ ನೋಡ್ಕೊಳಕ್ ಬಿಟ್ಟು ಅಚ್ಯುತರಾಯರು ತಾವು ಹೋಗ್ತಾರೆ ಈ ದಿಗ್ವಿಜಯಕ್ಕೆ, ಯಾತ್ರೆಗೆ, ದಂಡಯಾತ್ರೆಗೆ ಹೋಗ್ತಾರೆ. ಅಳಿಯ ರಾಮರಾಯ ಸದಾಶಿವರಾಯರು ಒಂದ್ ಕಡೆ, ಅಚ್ಯುತರಾಯರು ಇನ್ನೊಂದ್ ಕಡೆ. ಈಗ ಅರಮನೆ ನೋಡ್ಕೋತಿರೋರು ಅವ್ರ ಭಾವಂದ್ರಿಬ್ರು, ಚಿನ್ನ ತಿರುಮಲ ಪೆದ್ದ ತಿರುಮಲ. ಇದೇ ಚಾನ್ಸು ಅಂತೇಳಿ ಸಂಜೆ ಆಗ್ತಿದ್ದಂಗೆನೆ ಎಲ್ಲರೂ ಅರಮನೆ ಸುತ್ಕೋತಾರೆ. ರಾತ್ರಿ ಆಗ್ತಿದ್ದಂಗೆನೆ ಏನ್ ಮಾಡ್ಬಿಡ್ತಾರೆ, ಅರಮನೆಗೆ ಅಟ್ಯಾಕ್ ಮಾಡ್ಬಿಡ್ತಾರೆ. 100,000 ಜನ ಹುಚ್ಚ ತಿರುಮಲ ಕಡೆಯವರು, ಒರಿಸ್ಸಾ ಕಡೆಯವರು ವಿಜಯನಗರದ ಅರಮನೆಗೆ ಅಟ್ಯಾಕ್ ಮಾಡ್ತಾರೆ. ಅಷ್ಟರಲ್ಲಿ ಈ ಚಿನ್ನ ತಿರುಮಲ ಪೆದ್ದ ತಿರುಮಲ, ಅಚ್ಯುತರಾಯರ ಹೆಂಡತಿ ವರದಾಂಬಿಕೆ ಮತ್ತು ಮಗ ಚಿನ್ನ ವೆಂಕಟಾದ್ರಿ ಒಂದು ರಹಸ್ಯ ಮಾರ್ಗದಿಂದ ತಪ್ಪಿಸ್ಕೊಂಡು ಪೆನ್ಕೊಂಡೆ ಸೇರ್ಕೊಂಡ್ಬಿಡ್ತಾರೆ. ಈ ಗಲಾಟೆ ಗೊತ್ತಾದ ತಕ್ಷಣ ಒಂದು ರಹಸ್ಯ ಮಾರ್ಗ ಇರುತ್ತೆ, ಆ ರಹಸ್ಯ ಮಾರ್ಗದಿಂದ ತಪ್ಪಿಸ್ಕೊಂಡು ಪೆನ್ಕೊಂಡೆ ಸೈಡ್ ಹೊರಟೋಗ್ತಾರೆ. ಇವ್ರು ಅರಮನೆಗೆ ಬಂದು ಅಟ್ಯಾಕ್ ಮಾಡಿ ನೋಡ್ತಾರೆ, ಯಾರು ಇಲ್ಲ ಅರಮನೆಯಲ್ಲಿ, ಎಲ್ಲ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಅಳಿಯ ರಾಮರಾಯರಿಲ್ಲ, ಸದಾಶಿವರಾಯರಿಲ್ಲ, ದಂಡಯಾತ್ರೆಗೆ ಹೋಗಿದ್ದಾರೆ. ಅಚ್ಯುತರಾಯರು ದಂಡಯಾತ್ರೆಗೆ ಹೋಗಿದ್ದಾರೆ. ಮನೆಯಲ್ಲಿದ್ದಂಥ ಫ್ಯಾಮಿಲಿ ಮೆಂಬರ್ಸು ಒಬ್ರು ಇರೋದಿಲ್ಲ, ಎಲ್ಲ ಎಸ್ಕೇಪ್. ಇಡೀ ಅರಮನೆ ಹುಚ್ಚು ತಿರುಮಲನ ಕೈಗೆ ಸಿಕ್ಬಿಡುತ್ತೆ. ನೋಡ್ರಿ, ಜನ ಎಲ್ಲ ಏನಾಯ್ತು ಅಂತ ನೋಡ್ಬೇಕಾದ್ರೆ ಮಧ್ಯರಾತ್ರಿಲಿ ದರ್ಶನ ಮಂಟಪ ಅಂತ ಒಂದಿರುತ್ತೆ. ಅಲ್ಲಿ ಕೃಷ್ಣದೇವರಾಯರು ಎಲ್ಲಾರ್ಗೂ ನಿಂತ್ಕೊಂಡು ಎಲ್ಲಾರನ್ನು ಉದ್ದೇಶಿಸಿ ಮಾತಾಡ್ತಾ ಇರ್ತಕ್ಕಂಥ ಒಂದು ವೇದಿಕೆ,
ದರ್ಶನ ಮಂಟಪ. ಅಲ್ಲಿ ನಿಂತರು ಅಂದ್ರೆ ಏನೋ ಸಮಥಿಂಗ್ ಅನೌನ್ಸ್ಮೆಂಟ್ ಈಸ್ ದೇರ್ ಅಂತ. ಅಲ್ಲಿ ನಿಂತಂತ ತಿರುಮಲ ಎಲ್ಲಾರನ್ನ ಕೂಗಿ ಕೂಗಿ ಕರಿತಾನೆ ವಿಜಯನಗರದ ಜನರನ್ನೆಲ್ಲ. ಆ ಹಸುಗೂಸನ್ನ ಹಿಂಗೆ ಎಡಗೈಲಿ ಎತ್ತಿ ಹಿಂಗೆ ತೋರಿಸ್ತಾನೆ, ನೋಡಿ ನಿಮ್ಮ ಹೊಸ ಮಹಾರಾಜ ಇವನೇ, ನಿಮ್ಮ ಹೊಸ ಮಹಾರಾಜ ಇವನೇ. ಅಚ್ಯುತರಾಯರಲ್ಲ, ಅವ್ರು ಏನೇ ಆದ್ರೂ ದಾಯಾದಿ ಮಗ, ಕೃಷ್ಣದೇವರಾಯರ ಹೊಟ್ಟೆಯಲ್ಲಿ ಹುಟ್ಟಿದ ಮಗ, ರಕ್ತ ಹೊಚ್ಕೊಂಡು ಹುಟ್ಟಿದ ಈ ಹಸುಗೂಸು ಇವತ್ತಿನಿಂದ ನಿಮ್ಮ ಮಹಾರಾಜ ಅಂತಾನೆ. ಜನ ಎಲ್ಲ ಇವ್ನು ಯಾಕೆ ಹಿಂಗೆ ಆಡ್ತಾವನೆ ಅಂತ ಅವ್ರು ಡೈಜೆಸ್ಟೇ ಮಾಡ್ಕೊಳಕ್ಕಾಗದೆ ನೋಡ್ತಾ ಇರ್ತಾರೆ. ಹೌದೋ ಅಲ್ವೋ ಹೇಳಿ ಅಂತ ಕತ್ತಿನ ತೆಗೆದ್ಬಿಟ್ಟು ಏನು ಗೋವಿಂದರಾಜರಿಗೆ ಜಯವಾಗಲಿ, ಗೋವಿಂದರಾಜರಿಗೆ ಜಯವಾಗ್ಲಿ ಅಂತ, ಗೋವಿಂದರಾಜ ಅಂತ ಈ ಹುಡುಗ, ಈ ಮಗು, ಗೋವಿಂದರಾಜರಿಗೆ ಜಯವಾಗ್ಲಿ ಅಂತ ಕತ್ತಿನ ಜಲ್ಪಿಸ್ತಾನೆ. ಪಾಪ ಜನನು ಜಯವಾಗ್ಲಿ ಜಯವಾಗ್ಲಿ ಅಂತಾರೆ. ಇವ್ರ ಜೊತೆ ಕರ್ಕೊಂಡೋಗಿದ್ರು 20,000 ಜನ, ಅವ್ರು ಜಯವಾಗ್ಲಿ ಜಯವಾಗ್ಲಿ, ಹೌದು ಕೃಷ್ಣದೇವರಾಯರು ಮಾಡಿದ ಅನ್ಯಾಯ ಅಂತ. ಇವ್ರ ಕಡೆಯವರೇನೆ, ಅರ್ಥ ಆಯ್ತಲ್ಲ, ಇವ್ರ ಕಡೆನೆ, ಒರಿಸ್ಸಾದಿಂದ ಬಂದಿರೋರೆ ಜನಗಳ ಮಧ್ಯೆ ಸೇರ್ಕೊಂಡು ಜನಗಳ ತರನೇ ಹೌದು ತಪ್ಪು ಇದೇನಪ್ಪ ಜನ ಎಲ್ಲ ಏನ್ ನಡೀತಾ ಇದೆ ಇಲ್ಲಿ ಇಂತ. ಈಗ ವಿಜಯನಗರದವ್ರಿಗೆ ಏನೋ ನಡೀತಾ ಇದೆ ಮಸ್ಲತ್ತು ಅಂತ. ಬಟ್ ಆದ್ರೆ ಇವನೇ ಇವತ್ತಿನ ರಾಜ ಅಂತ ಹೇಳಿ ಇವನು ತಾನು ಅವನನ್ನ ಸಿಂಹಾಸನ ಮೇಲೆ ಕೂರಿಸ್ಬಿಡ್ತಾನ. ಚಿಕ್ಕ ಮಗುನ್ ಸಿಂಹಾಸನ ಮೇಲೆ ಕೂರಿಸ್ಬಿಡ್ತಾನೆ. ಸಿಂಹಾಸನ ಮೇಲೆ ಕೂರಿಸ್ಬಿಟ್ಟು ತಾನು ಸೆಟ್ಲ್ ಆಗ್ಬಿಡ್ತಾನೆ. ಇದು ಎಷ್ಟೊತ್ತು ಬೇಕಾಗಕ್ಕೆ, ತಮಿಳ್ನಾಡಿಗೆ ವಿಚಾರ ಹೋಗಕ್ಕೆ ಎಷ್ಟೊತ್ತು? 2 ದಿನದಲ್ಲಿ ಹೋಗುತ್ತೆ. ಬೇಹಿನವರು ಕಾಹಿನವರು ಕುದುರೆ ಮೇಲೆ ಹಗಲು ರಾತ್ರಿಗಳನ್ನು ಒಂದು ಮಾಡದೆ ಓಡೋಗಿ ಅಚ್ಯುತರಾಯರಿಗೆ ಸುದ್ದಿ ಮುಟ್ಟಿಸ್ತಾರೆ, ಸ್ವಾಮಿ ಹಿಂಗಾಗ್ಬಿಡಿದೆ ಅಂತ. ಅವ್ರು ಅಯ್ಯಯ್ಯೋ ಹಾಳಾಗೋಗ್ಲಿ, ನನ್ನ ಹೆಂಡತಿ ಮಕ್ಳ ಎಲ್ಲಪ್ಪ ಅಂದ್ರೆ, ನಿನ್ ಹೆಂಡತಿ ಮಕ್ಳು ಪೆನ್ಕೊಂಡಿಲ್ಲಿ ಎಸ್ಕೇಪ್ ಆಗಿ ಬಂದು ಸುಖವಾಗಿದ್ದಾರೆ, ಈಗ ರಾಜ್ಯ ಮಾತ್ರ ನಾವು ಕಳ್ಕೊಬಿಟ್ಟಿದೀವಿ, ಏನ್ ಮಾಡೋದೀಗ ಅಂತ ಮೊದಲು ಹಳೆಯ ರಾಮರಾಯರಿಗೆ ಸುದ್ದಿ ಮುಟ್ಟಿಸಿ ಅಂತ ಅಚ್ಯುತರಾಯರು. ಯಾಕೆಂದ್ರೆ ಅವ್ರು ಇಲ್ಲದೆ ಅವ್ರು ಏನು ಮಾಡಕ್ಕೆ ಅವ್ರಿಗೆ ತಲೆನೇ ಓಡ್ತಿರಲ್ವಲ್ಲ. ಹಳೆಯ ರಾಮರಾಯಂಗೆ ಸುದ್ದಿ ಮುಟ್ಟುತ್ತೆ. ಆಗ ಸದಾಶಿವರಾಯರು ಹೇಳ್ತಾರೆ, ಓಡ ನಡೀರಿ, ಓಣ ಈ ಯುದ್ಧ ಇಲ್ಲೇ ಬಿಟ್ಬಿಟ್ಟು ಓಣ ನಡೀರಿ ಅಂತಾರೆ. ರಾಮರಾಯರು ಇದು ಕೃಷ್ಣದೇವರಾಯರಪ್ಪ ಲೆಗಸಿನ ಏನ್ ಮಾಡ್ಬೇಕು ಅನ್ಕೊಂಡಿದೆಯಾ? ಯುದ್ಧ ರಂಗ ಕಾಲಿಕ್ ಮೇಲೆ ವಾಪಸ್ ಹೋಗೋ ಮಾತೇ ಇಲ್ಲ. ಹೋದ್ರೆ ನಮ್ ಬಾಡಿ ಹೋಗ್ಬೇಕಷ್ಟೇ, ಡೆಡ್ ಬಾಡಿ ಹೋಗ್ಬೇಕು, ಹೆಣ ಹೋಗ್ಬೇಕು, ನಾವು ಹೋಗೋ ಮಾತಿಲ್ಲ ಅಂತೇಳಿ ಈ ನನ್ನ ಮಕ್ಳನ್ನ 2 ದಿನ ಬಡ್ದು ಬಿಟ್ಟೆ ಹೋಗೋಣ ಅಂತೇಳಿ ಅವನೆಲ್ಲೋಯ್ತಾನ ಹುಚ್ಚ ತಿರುಮಲ, ನಾನ್ ನೋಡ್ಕತ್ತೀನಿ ಅವನನ್ನ, ಅವನೆಲ್ಲೋಯ್ತಾನ ಸಾಂದಿ, ಈ ನನ್ನ ಮಕ್ಳನ್ನ ಬಡ್ದಾಕ್ಬಿಟ್ಟೆ ಹೋಗ್ಬೇಕು ನಾನು ಅಂತೇಳಿ ಆ ಯುದ್ಧ ಸಂಪೂರ್ಣ ಮಾಡಿ ಅವ್ರನ್ನೆಲ್ಲ ಸೀಡಿ ಕಪ್ಪ ಕಂಕೆ ವಸೂಲ್ ಮಾಡ್ಕೊಂಡು ಅಚ್ಯುತರಾಯರನ್ನು ಕರ್ಕೊಂಡು ಬರ್ತಾರೆ. ಟಕ 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 ವಿಜಯನಗರಕ್ಕೆ ಸೈಡ್ ಬರ್ತಾ ಇರ್ತಾರೆ. ಇವರು ವಿಜಯನಗರಕ್ಕೆ ಆ ಯುದ್ಧ ಗೆದ್ಕೊಂಡು ವಾಪಸ್ ಬರ್ತಾವ್ರೆ ಅಂತ ಈ ಹುಚ್ಚ ತಿರುಮಲನ್ ಗೊತ್ತಾಗ್ತದೆ. ಮಗುನ್ ಕೂರಿಸ್ಬಿಟ್ಟಿದ್ನಲ್ಲ ಸಿಂಹಾಸನ ಮೇಲೆ, ಈ ಹುಚ್ಚ ತಿರುಮಲನ್ ಗೊತ್ತಾಗ್ಬಿಡ್ತದೆ. ಓಹೋ ಇದೇನೋ ಆಗ್ಬಿಡ್ತಾ ಇಲ್ಲಪ್ಪ, ಏನಪ್ಪ ಮಾಡೋದು ಇದನ್ನ ಅಂತೇಳಿ, ಓಹೋ ಏನ್ ಮಾಡೋದೀಗ ಅಂತ ಅವನು ತಮ್ಮ ಗುಂಪಿನವ್ರು ಕೇಳ್ತಾನೆ, ಏನ್ ಮಾಡೋದೀಗ? ಇವ್ರು ಬಂದ್ಬಿಟ್ರೆ ಏನ್ ಮಾಡೋದು? ಯಾಕಂದ್ರೆ ಅವನ ಹತ್ರ ಸೈನ್ಯ ಬಲವಿಲ್ಲ, ಅವನ ಸೈನಿಕ ಅಲ್ಲ, ಅವನೇನು ಅಲ್ಲ, ಎತ್ತು ಅಲ್ಲ, ಬರೀ ಹಣದಾಸೆಗೆ ಬಂದಿದ್ದಂತ ಒಬ್ಬ ಕೃತ್ರಿಮ ವಂಚಕ, ಫ್ರಾಡ್. ಆಗ ಇನ್ನೊಬ್ಬ ಫ್ರಾಡ್ ಏನ್ ಐಡಿಯಾ ಕೊಡ್ತಾನೆ, ಸಾರ್ ಒಂದ್ ಕೆಲಸ ಮಾಡ್ಬಿಡೋಣ, ಇಬ್ರಾಹಿಂ ಆದಿಲ್ ಶಾನ್ ಕರೆದು ಬಿಡೋಣ, ಈಗ ಹೆಂಗೂ ಇವ್ರಿಗೆ ಶತ್ರು ಅಲ್ವಾ, ಅವ್ನ್ ಕರೆದು ಬಿಡೋಣ, ಅವ್ನ್ ಸಪೋರ್ಟ್ ತಗೊಂಡ್ಬಿಡೋಣ, ಬಿಜಾಪುರದ ಇಬ್ರಾಹಿಂ ಆದಿಲ್ ಶಾನ್ ಕರೆದು ಬಿಡೋಣ ಅಂತ. ಎಸ್ ಅಂದ್ಬಿಟ್ಟು ಇಬ್ರಾಹಿಂ ಆದಿಲ್ ಶಾಕ್ ಸುದ್ದಿ ಮುಟ್ಟಿಸ್ತಾನೆ ಬಿಜಾಪುರಕ್ಕೆ. ಅವನಿಗೇನಾಗಬೇಕು, ಸಿಕ್ತು ನಡಿಯಪ್ಪ ವಿಜಯನಗರ ಅಂತ 20,000 ಸೈನಿಕರ ಜೊತೆಗೆ ವಿಜಯನಗರ ಬರ್ತಾನೆ. ವಿಜಯನಗರಕ್ಕೆ ಬಂದ ತಕ್ಷಣ ಏನ್ ರಾಜೋಚಿತವಾದಂತ ಸ್ವಾಗತ ಶತ್ರುಗೆ. ನೋಡ್ರಿ, ಕೃಷ್ಣದೇವರಾಯರು ತೀರ್ಕೊಂಡ ಮೇಲೆ ವಿಜಯನಗರದ ಸ್ಥಿತಿ ಯಾವ ರೀತಿ ಆಗೋಯ್ತು ನೋಡ್ರಿ. ಯಾವ ಶತ್ರು ವಿಜಯನಗರದ ಶತ್ರು ಕೃಷ್ಣದೇವರಾಯರು ಬದುಕಿರೋವರೆಗೆ ವಿಜಯನಗರದ ಕಡೆ ತಲೆನೂ ಹಾಕದೆ ಮಲಗಿದ್ದಂತ ಇಬ್ರಾಹಿಂ ಆದಿಲ್ ಶಾನ ಇವರು ರಾಜೋಚಿತವಾದ ಸ್ವಾಗತ, ರೆಡ್ ಕಾರ್ಪೆಟ್ ವೆಲ್ಕಮ್ ಮಾಡಿ ಕರ್ಕೊಂಡೋಗ್ತಾರೆ. ಕರ್ಕೊಂಡೋಗ್ಬಿಟ್ಟು ಏನ್ ಮಾಡ್ತೇನೆ, ಹುಚ್ಚ ತಿರುಮಲ, ಸಾರು ಇಬ್ರಾಹಿಂ ಆದಿಲ್ ಶಾ ಸಾಹೇಬ್ರ ಒಂದ್ ಕೆಲಸ ಮಾಡಿ, ನೀವೇ ಮಹಾರಾಜರಾಗ್ಬಿಡಿ ಅಂತ ಹೇಳ್ಬಿಟ್ಟು ತಗೊಂಡೋಗಿ ಅವನ್ನೇ ಸಿಂಹಾಸನ ಮೇಲೆ ಕೂರಿಸ್ಬಿಡ್ತಾರೆ. ದೇಕೋರೆ, ಇಬ್ರಾಹಿಂ ಆದಿಲ್ ಶಾ ಮಹಾರಾಜ ವಿಜಯನಗರ. ಇಬ್ರಾಹಿಂ ಆದಿಲ್ ಶಾ ಏನು ಆಯ್ತು ಕೂತ್ಕೊಂಡೆ ಅಂತ ಅವ್ನು ಕೂತ್ಕೊಂಡ್ಬಿಡ್ತಾನೆ, ವಿಜಯನಗರದ ರಾಜ ನಾನೇ ಇವತ್ತಿಂದ ಅಂತ ಅನೌನ್ಸ್ ಮಾಡ್ಬಿಡ್ತಾನೆ. ಆಗ ಊರಿನ ಜನ ಎಲ್ಲ ಸೇರ್ಕೊಂಡು ಆ ಹುಚ್ಚ ವೆಂಕಟನ್ಗೆ ಹೇಳ್ತಾರೆ, ಅವ್ರ ಕಡೆಯವ್ರಿಗೆ, ನೋಡಮ್ಮ ನೀನು ಯಾರನ್ನಾರು ರಾಜ ಮಾಡ್ಬೇಕಾದ್ರೆ ನೀನೇ ಆಗು, ಈ ತುರ್ಕನ್ ಮಾತ್ರ ರಾಜನ್ ಮಾಡಬೇಡ. ಇವ್ರ ಮೇಲೇನೆ ನಾವು ಸಾಯೋವರೆಗೂ ಯುದ್ಧ ಮಾಡಿರೋದು ವಿಜಯನಗರದ ಅರಸರು. ಮೊದಲು ಅಕ್ಕಬುಕ್ಕರ ಕಾಲದಿಂದ ಇಲ್ಲಿ ಕೃಷ್ಣದೇವರಾಯರವರೆಗೆ ನಾವು ಇವ್ರಗಳ ಮೇಲೇನೆ ಯುದ್ಧ ಮಾಡ್ಕೊಂಡ್ಬರೋದು. ಅವನ್ನೇ ಕರ್ಸ್ ನೀನು ಸಿಂಹಾಸನ ಮೇಲೆ ಕೂರ್ಸೋದ ಅರ್ಥ ಏನಯ್ಯ? ನೀನೇ ಹುಚ್ಚ ತಿರುಮಲ, ನೀನೇ ಆಗಬೇಕಾದ್ರೆ ಇವನನ್ನ ಮಾತ್ರ ಕೂರಿಸ್ಬೇಡ. ಒಳ್ಳೆ ಕಥೆ ಆಗ್ಬಿಡ್ತಲ್ಲ ಗುರು. ಇವನ್ ಯಾತಕ್ಕೆ ಅವನನ್ನು ಇಬ್ರಾಹಿಂ ಆದಿಲ್ ಶಾನ ಕರೆದಿರ್ತಾನೆ ಅಂದ್ರೆ, ಜನಗಳೆಲ್ಲ ಎದುರು ಬಿದ್ಬಿಟ್ರೆ, ಸೈನ್ಯ ಎಲ್ಲ ತಿರುಗಿ ಬಿದ್ಬಿಟ್ರೆ ಏನ್ ಮಾಡೋದು ಅಂತ ಬೈಕೆ. ಯಾವಾಗ ಸೈನ್ಯ ಜನ ಎಲ್ಲ ಇಲ್ಲ ನಾನ್ ನಿಮ್ ಕಡೆಗೆ ಇದೀವಿ, ಇವನ್ ಮಾತ್ರ ಬೇಡ, ಇಬ್ರಾಹಿಂ ಆದಿಲ್ ಶಾ ಮಾತ್ರ ನೀನ್ ಕೂರಿಸ್ಬೇಡ ಅಂತಾರೋ. ಓಹೋ ಹಂಗಾರೆ ಜನ ಹೇಳಕ್ ಕೇಳದೆ ಸರಿ ಅಂದ್ಬಿಟ್ಟು ಪುನಃ ಇಬ್ರಾಹಿಂ ಆದಿಲ್ ಶಾ ಹತ್ರ ಹೋಗಿ, ಸ್ವಾಮಿ ನಮ್ ಜನ ಎಲ್ಲ ಹಿಂಗಂತಾರೆ, ನೀವ್ ಇಳಿದು ಬಿಡಿ. ನೋಡ್ರಿ, ಹುಚ್ಚ ದರ್ಬಾರ್ ಅನ್ನೋದು ಇದಕ್ಕೆ. ಎಂತ ಪವಿತ್ರವಾದ ರತ್ನ ಸಿಂಹಾಸನ ನಾಯಿ ನರಿಗಳ ಪಾಲಾಗೋಯ್ತು ಅನ್ನೋದು ಇದಕ್ಕೇನೆ.
ಅರ್ಥ ಆಯ್ತಾ? ನಾಯಿ ನರಿ ಪಾಲಾಗೋಯ್ತು, ಅಕ್ಷರಶಃ ನಾಯಿ ನರಿ ಪಾಲಾಗೋಯ್ತದು. ಸರಿ, ಇಬ್ರಾಹಿಂ ಆದಿಲ್ ಶಾ ಆಯ್ತಪ್ಪ, ನಾನು ಬಂದಿದ್ದೀನಿ, ನಾನು ಕೊಡ್ಬೇಕಾದ್ ಕೊಟ್ಬಿಟ್ಟು ಹೊರಟಾಯ್ತೀನಿ ಅಂತಾನೆ. 164 ಪೌಂಡ್ ತೂಕದ ಒಂದು ವಜ್ರ ಕೊಡ್ತಾನೆ, ಅತಿ ದೊಡ್ಡ ವಜ್ರ, ಒಂದು ಕೃಷ್ಣದೇವರಾಯರ ಖಜಾನೆಯಲ್ಲಿರುತ್ತೆ, ಅದನ್ನು ತೆಗೆದುಕೊಡ್ತಾನೆ. ಅದಲ್ಲದೆ 20 ಆನೆಗಳ ಮೇಲೆ ಸಂಪತ್ತು, 20 ಆನೆಗಳ ಮೇಲೆ ಸಂಪತ್ತನ್ನ ಹೇರಿ 164 ಕ್ಯಾರೆಟ್ ತೂಕದ ಒಂದು ದೊಡ್ಡ ವಜ್ರವನ್ನ ಕೊಟ್ಟು ಇಬ್ರಾಹಿಂ ಆದಿಲ್ ಶಾ ಎಲ್ಲ ಇಸ್ಕೊಂಡು ವಾಪಸ್ ಹೋಯ್ತಾನೆ. ಸುಖ ಸುಮ್ಮನೆ ಬಂತು ನೋಡ್ರಿ ಅವನ್ಗೆ. ಸುಮ್ ಕೂತಿದ್ದವನಿಗೆ ಸಂಪತ್ತು ಬಂತು ಇಬ್ರಾಹಿಂ ಆದಿಲ್ ಶಾಗೆ. ನನ್ಗೇನಾಗಬೇಕು? ಬಂದ ವಿಜಯನಗರದಲ್ಲೂ ಒಂದು 10-15 ರಾಜನೂ ಆಗಿದ್ದ, ವಿಜಯನಗರದ ರಾಜನೂ ಆಗಿದ್ದ ಇಬ್ರಾಹಿಂ ಆದಿಲ್ ಶಾ. ಇದೊಂದು ಬಹಳ ಟ್ರಿಕ್ಕಿ ಕ್ವೆಶ್ಚನ್ ಇದು. ವಿಜಯನಗರದ ರಾಜನು ಆಗಿದ್ದ ಇಬ್ರಾಹಿಂ ಆದಿಲ್ ಶಾ ಅಂದ್ರೆ ಹೌದು ಅನ್ನೋದೇ ಆನ್ಸರ್. ವಾಪಸ್ ಹೋಗ್ತಿರ್ತಾನೆ, ಆಯ್ತಪ್ಪ ಅಂತ. ಇದೆಲ್ಲ ಇಲ್ಲಿ ಅಳಿಯ ರಾಮರಾಯರಿಗೆ ಗೊತ್ತಾಗುತ್ತೆ. ಇವನನ್ನು ಮಾಡ್ತೀನಿ ತಡಿ ಅಂತ ಹೋಗಿ ಅರಮನೆನ ಮುಚ್ಚಿಬಿಡ್ತಾರೆ. ಅರಮನೆ ಇವನ್ನೆಲ್ಲ ಯಾವಾಗ ಇವರೆಲ್ಲ ಬಂದು ಅರಮನೆಗೆ ಬಂದು ನಿಂತ್ಕೊಂಡ್ಬಿಡ್ತಾರೆ. ಅಳಿಯ ರಾಮರಾಯ, ಸದಾಶಿವರಾಯರು, ಅಚ್ಯುತರಾಯರು ಎಲ್ಲ ಬಂತಾರೆ. ಅಳಿಯ ರಾಮರಾಯರಂತೂ ಕೋಪದಿಂದ ಗಡನೆ ಥರ ಅಂತ ಇರ್ತಾರೆ. ಕೈ ಸಿಕ್ಕಿದ್ರೆ ತರದಾಕ್ಬಿಡ್ತೀನಿ, ಅವನನ್ನ ಚೂರ್ ಮಾಡಿ ಬಿರಿಯಾನಿ ಮಾಡಿ ತಿಂದ್ಬಿಡ್ತೀನಿ. ಇನ್ನು ಕೋಪ ಅಷ್ಟು ಕೋಪ ಇರುತ್ತೆ ಅವ್ರಿಗೆ. ಹೋಗಿ ಆ ಇಬ್ರಾಹಿಂ ಆದಿಲ್ ಶಾ ಕರ್ಕೊಂಬಂದು ಇವ್ನು ರಾಜ ಮಾಡವನಲ್ಲ ಅನ್ನೋ ಕೋಪದಲ್ಲಿ ಕುದಿತಾ ಇರ್ತಾರೆ ಅವರು. ಈ ಹುಚ್ಚು ತಿರುಮಲ ಇವ್ನು ನೋಡ್ಬಿಟ್ಟು ಬೇದಿ, ಇವನಿಗೆ ಅಲ್ಲೇ ಬೇದಿ ಮಾಡ್ಬಿಡ್ತಾನೆ. ಅರಮನೆ ಬಾಕ್ಲೆಲ್ಲ, ಅಂತಃಪುರದ ಬಾಕ್ಲೆಲ್ಲ ಹಾಕ್ಸಿ ಒಳಗಡೆಯಿಂದ ಸಂಪತ್ತಲ್ಲಿ ಒಂದಷ್ಟು ವಜ್ರಗಳನ್ನ, 100 ವಜ್ರಗಳನ್ನ ತರಿಸಿ ಎಲ್ಲ ಚೂರ್ ಮಾಡಿಸ್ಬಿಡ್ತಾನೆ. ನೆಲದ ಮೇಲೆ ಸುತ್ತಿಗೆಲಿ ಒಡಿಸಿ ಚೂರ್ ಮಾಡಿಸ್ಬಿಡ್ತಾನೆ. ಇಡೀ ಅರಮನೆ ಹರಡಿಸ್ಬಿಡ್ತಾನ್ರಿ ಹುಚ್ಚ. ಇಡೀ ಎಲ್ಲ ಒಡೆದು ಚೂರ್ ಮಾಡಿಸಿ ಇಡೀ ಅರಮನೆನೆಲ್ಲ ಒಡ್ಸಾಕ್ಬಿಡ್ತಾನೆ. ಒಡ್ಸಾಕ್ಬಿಟ್ಟು ಒಂದು ಕಂಬ ಇದೆಯಲ್ಲಪ್ಪ, ಕಂಬಕ್ಕೆ ಒಂದು ಕತ್ತಿ ಕಟ್ಟಿಸ್ತಾನೆ. ಹಿಂಗೆ ಓಡ್ ಬಂದು ಲಜಕ್ಕಂತ ಬಿದ್ದಿಡ್ತಾನೆ, ಸತ್ತೈತಾನೆ ಹುಚ್ಚು ತಿರುಮಲ ನೋಡ್ರಿ. ಇದಕ್ಕೂ ಮುಂಚೆ ಎಲ್ಲ ಚೂರ್ ಮಾಡಿ ಎಲ್ಲ ಹರಡಿಸ್ತಾನಲ್ಲ, ಹಸುಗೂಸು ಮಲಗಿರ್ತದೆ ವೆಂಕಟ ಗೋವಿಂದರಾಜು, ಅದನ್ನು ಕೊಂದಾಕ್ಬಿಡ್ತಾನೆ. ತಲೆ ಕತ್ತರಿಸಿ ಅದನ್ನು ಬಿಸಾಕ್ತಾನೆ ಆ ಮಗುನ ಪಾಪ. ಎಲ್ಲ ನೋಡ್ರಿ, ಕೃಷ್ಣದೇವರಾಯನ ಮಕ್ಕಳಿಗೆ ಬಂದೊದಗಿದ ದೌರ್ಭಾಗ್ಯ ನೋಡ್ರಿ. ಒಬ್ಬ ಮಗ ವಿಷಪ್ರಾಶನದಿಂದ ಸತ್ರೆ ಮತ್ತೊಬ್ಬ ಮಗ ಹಸುಳೆ ಆಗಿದ್ದಾಗಲೇ ತನ್ನ ಸ್ವಂತದವರಿಂದಲೇ ಹತ್ಯೆಯಾಗಿ ಹೋಗ್ತಾನೆ ನೋಡ್ರಿ. ಎಂಥ ದುರ್ಬರ ಬದುಕು ಕೃಷ್ಣದೇವರಾಯರದ್ದು ಪಾಪ ಅನ್ಸಲ್ವೇನ್ರಿ? ಎಂಥ ಲೈಫ್ ರೀ, ಹೆಂಗೆ ರೂಯಿನ್ ಆಗೋಯ್ತ್ರಿ, ಹೆಂಗ್ ಹಾಳಾಗೋಯ್ತ್ರಿ ಪಾಪ ಅವ್ರ ಬದುಕು. ಅಲ್ವೇನ್ರಿ? ಆ ಹಸುಗೂಸನ್ನ ಕೊಂದು ತಾನು ಒಂದು ಕಂಬಕ್ಕೆ ಕತ್ತಿಯನ್ನ ಕಟ್ಟಿಸಿ ತಾನು ಓಡ್ ಬಂದು ಹಾರಿ ಆ ಕತ್ತಿಗೆ ನೆಗೆದು ಪಚ್ ಒಂದು ಸರಿ. ನೀವು ಬೇಸಿಗೆ ಬಂದಾಗ ಕಲ್ಲಂಗಡಿ ಹಣ್ಣು ಕತ್ತಿಸ್ತಿರಲ್ಲ, ಕಚ್ಚಿ ಸಫಾ ತೀರೋಯ್ತಾನೆ. ಅಲ್ಲಿಗೆ ಈ ಒರಿಸ್ಸಾದವರ ಒಂದು ಕ್ರಾಂತಿ ಸಮಾಪ್ತಿಯಾಗುತ್ತೆ. ಒಳಗಡೆ ಬಂದು ನೋಡಿದಂಥ ರಾಮರಾಯರು ಇದನ್ನೆಲ್ಲ ಕ್ಲೀನ್ ಮಾಡಿಸಿ ಅವ್ರನ್ನೆಲ್ಲ ಯಾರ್ಯಾರು ಬಂದಿದ್ದವ್ರನ್ನೆಲ್ಲ ಹಿಡಿಸಿ ಎಲ್ಲರನ್ನು ಒಳಗಡೆ ಹಾಕಿಸಿ ಪುನಃ ಅಚ್ಯುತ ದೇವರಾಯರನ್ನ ಸಿಂಹಾಸನದ ಮೇಲೆ ಕೂರಿಸಿ ತಾವು ನಿಂತ್ಕೋತಾರೆ ಸೈಡಲ್ಲಿ. ಬನ್ನಿ, ಯಾರು ಬರ್ತೀರಾ ಈಗ ನೋಡೋಣ. ನೋಡಿದ್ರಲ್ಲ, ಅಳಿಯ ರಾಮರಾಯರ ಪರಾಕ್ರಮಕ್ಕೆ ಇದೊಂದು ಸಾಕ್ಷಿ. ನಾಳೆ ಹೇಳ್ತೀನಿ ಮಿಕ್ಕಿದ್ದು.